ಒಂದು ದೇಶ ಇದೆ, ಅಲ್ಲಿ ಚುನಾವಣೆಯ ಫಲಿತಾಂಶ ಮೊದಲೇ ಗೊತ್ತಿರುತ್ತೆ. ಆ ಒಬ್ಬ ನಾಯಕನಿಗೆ ಬಂದ ಮತಗಳು 99.93% ಮತಗಳು. ಇದು ಹೇಗೆ ಸಾಧ್ಯ? ಜನರಿಗೆ ನಿಜವಾಗಿಯೂ ಆಯ್ಕೆ ಮಾಡಿದ್ದಾರಾ? ಇವತ್ತು ನಾವು ನೋಡುವುದು ಉತ್ತರ ಕೊರಿಯಾ ಚುನಾವಣೆಯ ನಿಜವಾದ ಕಥೆ. ಉತ್ತರ ಕೊರಿಯಾ ಜಗತ್ತಿನ ಅತ್ಯಂತ ರಹಸ್ಯಮಯ ದೇಶಗಳಲ್ಲಿ ಒಂದು. ಇಲ್ಲಿ ಸರ್ಕಾರ ಹೇಳುವುದೇ ಕಾನೂನು, ನಾಯಕ ಹೇಳುವುದೇ ಸತ್ಯ. ಇಲ್ಲಿ ಪ್ರಶ್ನೆ ಕೇಳುವುದು ಸಹ ಕೆಲವೊಮ್ಮೆ ಅಪಾಯ. ಈ ದೇಶದ ಕೇಂದ್ರದಲ್ಲಿ ಒಬ್ಬನೇ ವ್ಯಕ್ತಿ, ಅದೇ ಕಿಮ್ ಜಾಂಗ್ ಉನ್. ಆದರೆ ಉತ್ತರ ಕೊರಿಯಾದಲ್ಲಿ ಚುನಾವಣೆ ನಿಜವಾಗಿಯೂ ಸ್ವತಂತ್ರವೇ? ಉತ್ತರ ಕೊರಿಯಾದಲ್ಲಿ ಚುನಾವಣೆ ನಡೆಯುತ್ತದೆ, ಆದರೆ ನಾವು ಊಹಿಸುವ ರೀತಿಯಲ್ಲಿ ಅಲ್ಲ. ಹೆಚ್ಚಿನ ದೇಶಗಳಲ್ಲಿ ಹಲವಾರು ಅಭ್ಯರ್ಥಿಗಳು ಇರುತ್ತಾರೆ, ಜನರು ತಮ್ಮ ಆಯ್ಕೆ ಮಾಡುತ್ತಾರೆ. ಆದರೆ ಉತ್ತರ ಕೊರಿಯಾದಲ್ಲಿ ಒಬ್ಬನೇ ಅಭ್ಯರ್ಥಿ, ಒಂದೇ ಆಯ್ಕೆ. ಜನರು ಮತ ಹಾಕಬೇಕು, ಆದರೆ ಆಯ್ಕೆ ಮಾಡುವ ಸ್ವಾತಂತ್ರ್ಯ ಇಲ್ಲ. ವಿರುದ್ಧ ಮತ ಹಾಕುವುದು ಸಾಧ್ಯ, ಆದರೆ ಅದರ ಪರಿಣಾಮಗಳ ಭಯ. ಒಬ್ಬನೇ ಅಭ್ಯರ್ಥಿ, ಒಂದೇ ಆಯ್ಕೆ, ಒಂದೇ ಫಲಿತಾಂಶ. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ, ಜನರು ಯಾಕೆ ವಿರೋಧಿಸುವುದಿಲ್ಲ? ಉತ್ತರ ಕೊರಿಯಾದಲ್ಲಿ ಸರ್ಕಾರ ಅಂದ್ರೆ ಕೇವಲ ಆಡಳಿತ ಅಲ್ಲ, ಒಂದು ನಿಯಂತ್ರಣ ವ್ಯವಸ್ಥೆ. ಇಲ್ಲಿ ಜನರು ಯಾವ ಸುದ್ದಿ ನೋಡಬೇಕು, ಯಾವ ಮಾಹಿತಿ ಕೇಳಬೇಕು, ಎಲ್ಲವನ್ನು ಸರ್ಕಾರವೇ ನಿರ್ಧರಿಸುತ್ತೆ. ಸರ್ಕಾರದ ವಿರುದ್ಧ ಮಾತನಾಡುವುದು ದೊಡ್ಡ ಅಪಾಯ. ಕೆಲವು ವರದಿಗಳ ಪ್ರಕಾರ ವಿರೋಧ ವ್ಯಕ್ತಪಡಿಸಿದವರಿಗೆ ಶಿಕ್ಷೆಗಳು ಕೂಡ ಆಗಿವೆ. ದೊಡ್ಡ ಅಪಾಯ ಅಂದ್ರೆ ಶಿರಚ್ಛೇದನ. ಆ ಕಾರಣದಿಂದ ಬಹುತೇಕ ಜನರು ಸುರಕ್ಷಿತ ಆಯ್ಕೆ ಮಾಡುತ್ತಾರೆ ಸರ್ಕಾರದ ಪರ. ಆದರೆ ಈ ಅಧಿಕಾರ ಹೇಗೆ ಆರಂಭ ಆಯಿತು? ಕಿಮ್ ಕುಟುಂಬದ ಕತೆ ಏನು? ಆರಂಭ ಆಯಿತು, ನಂತರ ಅವರ ಮಗ ಕಿಮ್ ಜಾಂಗ್ ಇಲ್ ಅಧಿಕಾರಕ್ಕೆ ಬಂದರು. ಆಡಳಿತ ಮುಂದುವರಿತಾ ಹೋಯಿತು. 2011ರಲ್ಲಿ ಕಿಮ್ ಜಾಂಗ್ ಉನ್ ಅಧಿಕಾರ ಸ್ವೀಕಾರ ಮಾಡಿದ, 3ನೇ ತಲೆಮಾರು. ಆದರೆ ಅದೇ ಆಡಳಿತ. ಒಂದು ದೇಶ, ಒಂದು ಕುಟುಂಬ, 3 ತಲೆಮಾರುಗಳ ಆಡಳಿತ. ಆದರೆ ಜಗತ್ತು ಈ ಚುನಾವಣೆಯನ್ನ ಹೇಗೆ ನೋಡುತ್ತದೆ? ಉತ್ತರ ಕೊರಿಯಾ ಬಗ್ಗೆ ಹೊರ ದೇಶಗಳ ಅಭಿಪ್ರಾಯ ಏನು? ಉತ್ತರ ಕೊರಿಯಾ ಹೇಳುವುದು ಒಂದೇ ಕತೆ, ಆದರೆ ಜಗತ್ತು ನೋಡುವುದು ಬೇರೆ ಕತೆ. ಬಹುತೇಕ ದೇಶಗಳು ಈ ಚುನಾವಣೆಯನ್ನ ಸಂಪೂರ್ಣ ಸ್ವತಂತ್ರ ಪ್ರಜಾಪ್ರಭುತ್ವ ಎಂದು ಪರಿಗಣಿಸುವುದಿಲ್ಲ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದು ಒಂದು ನಿಯಂತ್ರಿತ ವ್ಯವಸ್ಥೆ. ಆದರೂ ಉತ್ತರ ಕೊರಿಯಾ ತನ್ನ ಶಕ್ತಿಯನ್ನು ತೋರಿಸಲು ಸೈನ್ಯ ಮತ್ತೆ ಶಸ್ತ್ರಾಸ್ತ್ರ ಪ್ರದರ್ಶನ ಮುಂದುವರಿಸುತ್ತಾನೆ ಇದೆ. ಜಗತ್ತು ನೋಡುವುದು ಬೇರೆ ಕತೆ. ಹಾಗಾದರೆ ಉತ್ತರ ಕೊರಿಯಾದಲ್ಲಿ ಚುನಾವಣೆ ನಿಜವಾಗಿಯೂ ಜನರ ಆಯ್ಕೆಯೇ ಅಥವಾ ಒಂದು ವ್ಯವಸ್ಥೆಯ ಭಾಗವೇ? ಉತ್ತರ ಕೊರಿಯಾ ಇನ್ನೂ ಜಗತ್ತಿಗೆ ಒಂದು ರಹಸ್ಯ.
ಅಲ್ಲಿ ಜನರ ಜೀವನ ಹೇಗಿದೆ, ಅವರು ನಿಜವಾಗಿಯೂ ಏನು ಯೋಚಿಸುತ್ತಾರೆ, ಇದು ಹೊರ ಜಗತ್ತಿಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಅಧಿಕಾರ ಇನ್ನೂ ಕುಟುಂಬದ ಕೈಯಲ್ಲಿದೆ. ಆದರೆ ಒಂದು ಸತ್ಯ ಸ್ಪಷ್ಟ, ಚುನಾವಣೆ ಇದೆ, ಫಲಿತಾಂಶ ಇದೆ, ಆದರೆ ಸ್ವತಂತ್ರ ಆಯ್ಕೆ ಇದೆಯಾ? ಪ್ರಜಾಪ್ರಭುತ್ವ ಅಂದ್ರೆ ಆಯ್ಕೆ ಇಲ್ದಿದ್ರೆ ಅದು ಪ್ರಜಾಪ್ರಭುತ್ವವೇ ಅಲ್ಲ. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ತಿಳಿಸಿ.